ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುನಿತಾ ಆ್ಯಂಡ್ ಕೋ ಲೈಫ್. ಇದು ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಬೆಳಗ್ಗೆನೇ ಚಿಕ್ಕ ಸಣ್ಣದಾಗಿ ಮಳೆ ಬರ್ತಾ ಇದೆ. ಹನಿ ಥರ ಜಿಟಿ ಅಂತೀವಲ್ಲ ಮಳೆ, ಆ ಥರ ಮಳೆ ಶುರು ಆಗಿದೆ. ಈಗ ಟೈಮು ಆಯಿತು, ಒಂದು 9-10 ಗಂಟೆ ಆಗಿರ್ಬೋದೇನೋ, ಬಟ್ ಇನ್ನೂ ಬೆಳಗಿನ ಜಾವ ಥರನೇ ಒಂಥರ ಮೋಡ ಮುಚ್ಕೊಂಡಿದೆ. ಸೊ ಏನಂದರೆ ಜೋಳದ ಹಿಟ್ಟು ಖಾಲಿಯಾಗಿತ್ತು ಅಂತ ಅವರು ನಮ್ಮ ತಂಗಿ ಮನೇಲಿ ಜಾಸ್ತಿ ರೊಟ್ಟಿ ಮಾಡೋದು, ಅವರು ಜೋಳದ ರೊಟ್ಟಿ. ಸೊ ಹಿಟ್ಟು ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಹೋಗ್ತಾಯಿದ್ರು. ಹಾಗೆ ನಾನು ಬರ್ತೀನಿ ರಮ್ಮ ಅಂತ ಹೇಳ್ಬಿಟ್ಟು ನಾನು ಅಮ್ಮ ಇಬ್ಬರ ಜೊತೆಲಿ, ಅಂದರೆ ಮಳೆ ಬರ್ತಾಯಿದೆ, ಫೋನ್ಗೆ ಮಳೆ ನೀರು ಸಿಡಿದ್ರೆ ಏನಾರು ಹಾಳಾಗುತ್ತೆ ಅಂತ ಯೋಚನೆ ಮಾಡಿಕೊಂಡು ಡಿಲೇ ಮಾಡಿದ್ವಿ. ಸೊ ಹಂಗೆ ಅಂದ್ಕೊಂಡು ಹೋಗ್ತಾಯಿದ್ದೀವಿ, ಜೋಳ ಬೀಸ್ಕೊಂಡು ಹಾಗೆ ಬರೋಣ ಅಂತ. ಬಟ್ ಹೋಗ್ಬೇಕಾದ್ರೆ ಇವತ್ತಿನ ದಿನ ಹೇಗಿತ್ತು, ಏನೇನಾಗುತ್ತೆ ಏನು ಎತ್ತ ಅಂತ ನೀವೇ ವ್ಲಾಗನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ನಿಂಬೆಹಣ್ಣಿಂದಲ್ಲ ಅದು ಟೀ ಹಾಕಿದ್ರೆ ಸ್ಮೆಲ್ ಚೆನ್ನಾಗಿರುತ್ತೆ. ಇದು ನಿಂಬೆಹಣ್ಣಿನ ಎಲೆ ಟೀ ಹಾಕಿದರೆ ಸಾಕು, ಟೇಸ್ಟ್ ಸ್ಮೆಲ್ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಹಳ್ಳಿ ಜೀವನ ಎಷ್ಟು ಚಂದ ನೋಡಿ. ಹಸುಗಳು, ಎಮ್ಮೆ, ಬಟ್ಟೆ ಒಗಿತಿದ್ದಾರೆ. ಇವಾಗೆಲ್ಲ ವಾಷಿಂಗ್ ಮೆಷಿನ್ ಬಂದುಬಿಟ್ಟು ಕೈಯಿಂದ ಬಟ್ಟೆ ತೊಳೆಯೋದೇ ತುಂಬ ಕಷ್ಟ. ಈ ಇದು ಬಂದು ಮುಳುಗಡೆ ಅಂತಾರೆ. ಮುಳುಗಡೆ ಆಗಿರೋ ಜಮೀನೆಲ್ಲ ಮುಳುಗಡೆ ಆಗಿತ್ತು. ಸೊ ಆ ಮುಳುಗಡೆ ಆಗಿರುವಂಥ ಜಮೀನು ಯಾರು ವಾರಸ್ತಾರಿರ್ತಾರೆ ಅಂಥವ್ರಿಗೆಲ್ಲ ಇಲ್ಲಿ ಸಿಟಿಲಿ ಸೈಟೆಲ್ಲ ಕೊಟ್ಟಿದ್ದಾರೆ. ಸೊ ಅಂಥ ರೈತರೆಲ್ಲ ಬಂದು ಇಲ್ಲಿ ಮನೆ ಕಟ್ಕೊಂಡು ಇರುವಂಥದ್ದು. ಹಾಂ, ಇದು ಏರಿಯಾಗ ಏನು ಊರದು? ಹಾಂ ಹಾಂ. ಕಮದಾಳ ಚಿಮಲ್ಗೆ ಅಲ್ವಾ? ಅಲ್ಲ, ಓಕೆ. ಕನಬೂರು ಅವು ನಿಮ್ಮ ಮುಳುಗಡೆ ಆಗಿದ್ದು? ಹಾಂ, ಅದು ಮುಳುಗಡೆ ಆಗಿದ್ದಕ್ಕೆ ಇಲ್ಲಿ ಅವ್ರಿಗೆ ಇದು ಮಾಡಿರೋದಾ? ಹಾಂ ಹಾಂ ಹಾಂ. ಕಮದಾಳ, ಕನಬೂರು ಇವೆಲ್ಲ ಮುಳುಗಡೆ ಆಗಿರೋದಕ್ಕೆ ಆ ರೈತರಿಗೆ ಏನು ಮಾಡಿದ್ದಾರೆ, ಸರ್ಕಾರದವರು ಈ ನಿಡುಗುಂದಿಯಲ್ಲಿ ಸೈಟ್ ಕೊಟ್ಟಿರೋದು. ಅವ್ರು ಇಲ್ಲೆಲ್ಲ ಮನೆ ಕಟ್ಕೊಂಡಿದ್ದಾರೆ. ಹಾಗಾಗಿ ರೈತರೇ ಜಾಸ್ತಿ ಇಲ್ಲಿರೋದು ನೋಡಿ. ಜೀವನ ಮನೆ ಒಂದು ಇದ್ರ ಮನೆಯೇ ಬೇಕಾಗಿಲ್ಲ. ಸೊ ನೋಡಿ ಹಿಂಗೆ ಮಾಡ್ತಿದ್ದಾರೆ, ಮಾಡಿ ಮಾಡಿ. ಮಳೆ ಬರ್ತಾ ಇದೆ ಸಣ್ಣದಾಗಿ, ಇವತ್ತು ಫುಲ್ ಮೋಡ ಇದೆ. ಸೊ ನಾವು ಬಂದಿದ್ದು ಗಿರ್ನಿ ಅಂದರೆ ಹಿಟ್ಟು ಮೇಲೆ ಹಾಕಿಸ್ತೀವಲ್ಲ ಅಲ್ಲಿ. ನಮ್ಮದೇ ಫಸ್ಟಾ? ಇಲ್ಲ, ಎಲ್ಲ ಇಟ್ಬಿಟ್ಟು ಹೋಗಿರ್ತಾರ. ಪಾಳೆ ಈಗ ಹಾಕ್ಕೊಡಲ್ಲ, ಈಗ ಬೇಕಾದ್ರೆ ಹಾಕ್ಕೊಡಲ್ಲ ಅವರು. ನೋಡಿ ಹಿಟ್ಟಿನ ಗಿರಣಿ ಹೆಂಗಿದೆ ಈ ಥರ. ಜೋಳ ತಂದಿದ್ವಿ ನಾವು ಹಿಟ್ಟು ಬೀಸಕ್ಕೆ. ಸೊ ಹಿಟ್ಟು ಬೀಸೋರು ಮನೆಗೆ ಹೋಗಿ ಕೇಳ್ತಾವ್ರೆ, ಬೀಸ್ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಮಮ್ಮಿ. ಏನಂತೆ? ಹಾಂ
ಹಾಂ ಹಾಂ ಹಾಕ್ಕೊಡ್ತಾರಂತ. ಜೋಳ ಬೀಸೋಕ್ಕೆ ಇಟ್ಟು ಬಂದ್ವಿ ನಾವು. ಅವರು ಬೀಸೋರು ಸ್ನಾನ ಮಾಡ್ತಿದ್ದಾರಂತೆ, ಅದಕ್ಕೆ 1 ಅವರ್ ಆಗುತ್ತೆ ಅಂತ ಹೇಳಿದರು. ಇಲ್ಲಿ ಹತ್ತಿರದಲ್ಲೇ ಒಂದು ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ, ಬಾ ನೋಡ್ಕೊಂಡು ಬರೋಣ, ದರ್ಶನ ಮಾಡ್ಕೊಂಡು ಬರೋಣ ಅಂತ ನಮ್ಮಮ್ಮ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು ಇವಾಗ. ಬೆಳಗ್ಗಿನ ವಾಕಿಂಗ್ ಬರೋಣ ಅಂತ ಪ್ಲ್ಯಾನ್ ಮಾಡಿದೆ, ಬಟ್ ಮಳೆ ಶುರು ಆಗ್ಬಿಡ್ತು. ಬೆಳಗ್ಗೆ ಬರೋಕ್ಕೆ ಆಗಲಿಲ್ಲ. ಇವೆಲ್ಲ ಫುಲ್ಲು ಮೋಡ ಇವತ್ತು. ಎಷ್ಟು ಈಗ 9-10 ಗಂಟೆ ಆಗ್ತಿದೆ ಅಲ್ಲಮ್ಮ? 9 ಗಂಟೆ ಮೇಲಾಗಿದೆ. ಇನ್ನು ಮೋಡ ಥರನೇ ಇದೆ, ಬೆಳಿಗ್ಗೆ ಥರನೇ ಇದೆ. ಟ್ಯಾಂಕ್ ನೀರು ಇದೇನಾ ಗುಡಿ? ಮುದ್ದೇಶ್ವರ ಗುಡಿ ಅಂತೆ. ಮುದ್ದೇಶ್ವರ ಕ್ಲೋಸ್ ಆಗಿದೆ ಬೆಳಿಗ್ಗೆ, ಇನ್ನು ಮಳೆ ಬೇರೆ ಬರ್ತಾ ಇದೆಯಲ್ಲ. ಹಾಂ, ಕ್ಲೋಸ್ ಆಗಿದೆ. ಹಾಂ, ಮುದ್ದೇಶ್ವರ ದೇವಾಲಯ. ಇಲ್ಲಂತೂ ಡೈಲಿ ಏನಾದ್ರು ಒಂದು ಪೂಜೆ ಪುನಸ್ಕಾರ ಪ್ರವಚನ ಅದು ಇದು ನಡೀತಾನೆ ಇರುತ್ತೆ. ರಾತ್ರಿ ಎಲ್ಲ ಭಜನೆಗಳು ಸಿಕ್ಕಾಬಿಟ್ಟು ಚೆನ್ನಾಗಿರುತ್ತೆ. ಮೊನ್ನೆ ನಾನು ಊರಿಂದ ಬಂದಲ್ಲ, ಅವತ್ತು ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ಇದು ಮಾಡೋಣ ಅಂದರೆ ನೈಟ್ ಆಗಿತ್ತಲ್ಲ, ಬರೋಕ್ಕೆ ಆಗಲಿಲ್ಲ. ಜರ್ನಿ ಮಾಡಿ ಬೇರೆ ಸ್ಟ್ರೆಸ್ ಆಗಿದ್ವಿ, ಸೊ ಬರಲೇ ಇಲ್ಲ. ಚೆನ್ನಾಗಿತ್ತು, ಭಜನೆ ಎಲ್ಲ ಮಾಡ್ತಾಯಿದ್ರು. ರಾತ್ರಿ ಎಲ್ಲ ಭಜನೆ ಮಾಡಿದ್ದಾರೆ. ದೇವ್ರ ಮುದ್ದೇಶ್ವರ ಚೆನ್ನಾಗಲ್ಲ. ಮಾರುತಿ ಆಂಜನೇಯ. ತೇರು ಮುಚ್ಚಿಬಿಟ್ಟಿದ್ದಾರೆ. ಪ್ರತಿಯೊಂದು ದೇವಸ್ಥಾನದ ಹಿಂದೆ ಒಂದು ಇತಿಹಾಸ ಇದ್ದೇ ಇರುತ್ತೆ. ಸೊ ಈ ದೇವಸ್ಥಾನದ ಒಂದು ಪವಾಡದ ಬಗ್ಗೆ ನಾನು ಈ ದೇವಸ್ಥಾನದ ಪೂಜಾರಿ ಹತ್ರ ಕೇಳ್ತಾ ಇದ್ದೆ. ಹಾಗೆ ನೀವು ಕೇಳಿಸ್ಕೊಳ್ಳಿ ಅವ್ರು ಏನು ಹೇಳ್ತಾರೆ ಅಂತ ಅವ್ರ ಬಾಯಿಂದಾನೇನೆ. ದೇವ್ರ ಬಗ್ಗೆ ಹಾವು ಕಡಿದ್ರೆ ಹಾಳು ಕಟ್ಕೊಳ್ರಿ, ಆದರೆ ಅವತ್ತು ಖರ್ಚಾ ಕುಡಿಬೇಕು, ರಾತ್ರಿ ನಿದ್ದೆ ಹೇಳ್ಬೇಕು, ಮುಂಜಾನೆ ಎದ್ದು ಬಂದು ನಮ್ಮ ದೇವಸ್ಥಾನ ಇಲ್ಲದ ಹೋಗಿ ಬಿಟ್ಕೊಂಡ್ಬರ್ಬೇಕು. ಹೌದ್ರಿ? ಹಾಂ, ಅದ್ರ ವಾಸಿ ಆಗುತ್ತೆ. ನಮ್ಮಲ್ಲಿ ಸಿಡ್ಲು ಬಡಿಯಂಗಿಲ್ಲ, ಸಿಡ್ಲು ಹಿಡಿದು ಬಿಡ್ತಾರೆ ಇವರು. ಇವ್ರಿಗೆ 2 ಕಡೆ ಮುಖ ರೀ ದೇವ್ರಿಗೆ. ಓಕೆ ಓಕೆ. ಹಾಂ ರೀ, ಹಾಂ, 2 ಮುಖ ಇದೆ. ಆ ಕಡೆ ಮುಖ ಇದೆ, ಈ ಕಡೆ ಮುಖ ಇದೆ. ಹಾಂ, ಮನೆ ಆ ಕಡೆ ಓಪನ್ ಮಾಡಂಗಿಲ್ಲೇನ್ರಿ ಬಾಗಿಲು? ದೀಪಾವಳಿ ಉಗಾದಿ ಅಷ್ಟೇ ವರ್ಷಕ್ಕೆ 2 ದಿನ ಅಷ್ಟೇ. ಹೌದು, ದೀಪಾವಳಿ ಅಮಾಸಿ ದಿನ ರೀ. ಕೂಡ ನೀರು ಹಾಕ್ತೀರ ಕಡಿತ, ಆ ಬಾಗಿಲಿಂದ ತೊಗೊಂಡು ಹಾಕ್ಬೇಕ್ರಿ. ಆ ಕಡೆ ಬಾಗಿಲಿಂದ ಈ ಬಾಗಿಲಿಂದ ತೊಗೊಳಂಗಿಲ್ಲ. ಜಾತ್ರೆ ಗಂಟು ಓಪನ್ ಇಟ್ಟಿರ್ತೀವಿ. ಜಾತ್ರೆ ಯಾವಾಗ ಇರ್ತದ್ರಿ? ಜಾತ್ರೆ ಉಗಾದಿ ಅಮಾಸಿ 3 ಸಿಗ್ತೀವಿ. ಹಾಂ ರೀ, ಅವಾಗಿರ್ತದ. ಹಾಂ ಹಾಂ, 2 ಮುಖ ಅಂದಾಗ ಆಯ್ತು ಮುದ್ದೇಶ್ವರ ಸ್ವಾಮಿ. ಅಂದ್ರೆ ನೋಡೋರಿಗೆ ಅವ್ರ ಕಾಳಿಗೆ ಅವ್ರ ತಳ ಅವ್ರು ಮೇಲ್ಗಡೆ ಹೊಂಟಿದ್ರಂತ. ಇನ್ನು ಖರೀದಿಯವ್ರು ಹೇಳಿಕೆ ಮಾಡೋರು ಹಿಂಗೆ ಹೋಗ್ಕನವ ತರಬ್ರಿ 2 ಕಡೆ ಮುಖ ಕಂಡ್ರೆ ತರಬ್ರಲ್ಲೇ ತರಬೇಡ ಅಂತ ಹೇಳಿದ್ನು. ನೋಡೋರಿಗೆ 2 ಕಡೆ ಮುಖ ತೋರಿಸಿದಾರ. ನಿಮ್ಮನ್ನ ಬಡಿಗೆ ಇಡ್ತೀರ, ಹಿಂಗ್ಯಾಕೆ ನಿಂತೀರಿ ಅಂತೇಳಿ ಅವ್ರಿಗೆ ಇವ್ರು ಕೇಳ್ಯಾರ. ಇಲ್ರಿ, ಅವ್ರು ಕುಂತ ಕಲ್ಲ ಹೋಗಿದ್ದಾರೆ, ನಿಮಗೆ ಬಡಿಯಂಗಿಲ್ಲ. ಹೊಡೆದಾರಿ ಒಂದು ಕಟ್ಟಿ ಕುಂತಾರ್ರಿ, ಇವ್ರು ತರಬ್ಯಾರ. ಕಲ್ಲು ಹೋಗೋದ್ರು ಬಡ್ದಿಲ್ಲ ಇವ್ರಿಗೆ. ಅವ ಚಾಡ ಹೇಳಿ ಕುಂತಾನ, ಕರೀರಿ ಅವನಂದ್ರೆ ಆ ಕರ್ದವ್ರಿಗೆ ಹೇಳಿಕೆ ಮಾಡೋನು, ಹೇಳಿಕೆ ಮಾಡೋನು. ಮತ್ತೆ ಅಪ್ಪ ಅವ್ರು ಹಿಂಗಂತಾರ, ಮತ್ತೆ ಹೆಂಗ ಅಂದ್ರೆ ಕೇಳ್ದಂಗೆ ಕೇಳ್ತೇವ್ರಿ ಅಂದ್ರೆ ಅವಾಗ ನೋಡ್ಬೋದು ಬಂದ್ರಿ. ಈಗಿನವ್ರು ಯಾರು ಕೇಳ್ಬೇಕ್ರಿ? ಈಗ ಚರ್ಚೆ ಒಳಗೆ ನಡೆಯಂಗಿಲ್ರಿ ಹಿಂಗೆ ಯಾರು ಹಾಕೋದಕ್ಕೆ ಅಂದ್ಕೂಲಿ ಅವರು ಆ ಕಲ್ಲು ಪೂಜೆ ಮಾಡಿಸ್ಯಾರ್ರಿ. ಅದು ಎಲ್ಲಿ ಹೋಗಿ ಬಿಡ್ತು ನೋಡೋದ್ರಿ. ಒಂದು ದಿವಸ ಜಾಮೂನ್ ಹಿಂಗೆ ತಿಪ್ಪ ಬಿದ್ದಿತ್ತಂತ, ಅಲ್ಲಿ ಪೂಜೆ ಮಾಡಿಸಿದ್ರೆ ಹೊಳೆ ಹೋಗಿ ಬಿದ್ದದ್ರಿ. ಅಲ್ಲಿ ಪೂಜೆ ಮಾಡಿದ್ರೆ ಅದು ಎಲ್ಲಿ ಬೀಳುತ್ತೆ ಅಲ್ಲೇ ಗುಡಿ ಕಟ್ಟ ಅಂತ ಹೇಳಿ ಅಲ್ಲೇ ಗುಡಿ ಹನುಮಂತನ ಗುಡಿ ಇದ್ರ ಬದ್ರ ಬಿತ್ತಲಾಗ ಇದ್ರ ಬದ್ರ ಗುಡಿ ಕಟ್ಟಿದಾರ. ಈಗಾರು ಗುಡಿ ಹೊಳಿಗೆ ಹೋಗ್ಬೇಕಾದ್ರೆ ಉಗಾದ್ರಿ ಜಾಮೂನ್ ಗುಡಿಯಾಗಿದ್ದ ಹೋಗ್ಕೊಂಡ್ರಿ. ಇಲ್ಲಿಂದ ಹೋಗೋದು ಜಾಮೂನ್ ಗುಡಿಯಿಂದ. ಯಾಕೆ ಜಾಮೂನ್ ಗುಡಿಯಿಂದ ಹೋಗೈತಿ ಕಲ್ಲು. ಅಲ್ಲಿದ್ದು ಹೊಳೆಗಿದ್ದ ಗುಡಿ ಬಂದದ್ದು. ಅದಕ್ಕೆ ಈಗಾರು ಜಾತ್ರೆ ಆಗಿರ್ತೀವಿ, ಜಾಮೂನ್ ಗುಡಿಯಾಗಿದ್ದ ಹೊಳಿಗೆ ಹೋಯ್ತು. ಹೊಳೆಗಿದ್ದ ಬಂದು ಜಾತ್ರೆ ಮಾಡ್ತೀವಿ. ಓಕೆ, ಸರಿ ಸರಿ ಸರಿ. ನಿಮ್ಮ ಹೆಸರೇನ್ರಿ? ಮುತ್ತಪ್ಪ. ಇಲ್ಲಿ ಪೂಜಾರಿ ಕೆಲಸ ಮಾಡ್ತೀರಿ? ಎಷ್ಟು ವರ್ಷ ನಿಮ್ಗೆ? ನಮ್ದು 78. ಎಲ್ಲಿ ಇದೆ ತಳ? ಹಿಡ್ಗುಂದಿನೇ.
ನಮ್ಮ ಹಿರಿಯರ ತೆರಿಗೆ ಬಂದದ್ರಿ ಇದು ಪೂಜೆದ್ದು. ಬಿಡುಗಡೆ ಇಲ್ಲ ಅಂತ ಹೇಳಿ ಇದು ಮಾಡಿ. ಈಗ ಮೊದ್ಲಿನ ಹಿರಿಯರು ಇಲ್ರಿ, ಯಾವ ನಮೂನೆ ಅದಾರು ನಿವಾರಿ ಹುಡುಗರು ಸಜ್ಜಿ ಬಿಡೋದು ಅವ್ರಿಗೆ ನಮಗೆ ಬಡ್ಡೆಗಿದ್ದು ಬಂದಂತ ತುಂಬ ಮಾಡ್ತೀವ್ರಿ. ಇಲ್ಲ ಮಾಡ್ರಿ ದೇವ್ರ ಇದು ಮಾಡ್ತಾ ಇದೀರಿ, ಒಳ್ಳೇದು ಮಾಡ್ರಿ. ಅದೇ ದೇವ್ರ ಸೇವೆ ಒಳ್ಳೇದ್ರಿ, ಮಾಡ್ರಿ, ಒಳ್ಳೇದಾಗತ್ತೆ. ಏನು ಹಂಗೆ ಕಮ್ಮಿ ಮಾಡಿಲ್ರಿ. 6 ಮಂದಿ ಹೆಣ್ಮಕ್ಳು ಗಂಡು ಮಕ್ಳು ಇಲ್ಲ, ಮುಂದೆ ಪೂಜೆ ಮಾಡೋರು ಯಾರು ಇಲ್ಲ. ನಮ್ಮ ತಲೆಯವ್ರ ತರ ಮಾಡಿದ್ರೆ ಅದು ಮುಂದೆ ಯಾರು ಇಲ್ಲ. ದೇವ್ರ ದಾರಿ ತೋರಿಸೋ ಮಕ್ಕಳು ಅದಾರೆ, ಅವ್ರು ಬೇಕಂತ ಬಂದ್ರೆ ಅವ್ರು ಕಾಡಕತ್ತಿರು ಬೇಕಂತ ಬಂದ್ರೆ ಕೊಡೋರು ಅಷ್ಟೇ, ಕಡೆ ಬಿಟ್ಟು ಕೊಟ್ಟು ವಿಷಯ ಅಷ್ಟೇ ರೀ, ಅಷ್ಟೇ. ಅದೇ ಏನೇ ಹಾಕೋಬೇಕಂತೇಳಿ ಸರಿ ಮಾತ್ರ ಕೊಡೋದು. ಕೊಡ್ತಾರೆ. ಎಷ್ಟು ಕೊಡ್ತಾರ? 2,000 ರೂಪಾಯಿ ಒಂದು ಚಿಪ್ ಜೋಳ್ರಿ, ಒಂದು 20 ಸೇರೆ 40 ಸೇರೆ ಗೋಧಿ ಕೊಡ್ತಾರೆ, 40 ಸೇರೆ ಅಕ್ಕಿ ಕೊಡ್ತಾರೆ. ಅಟ್ಟೆ ಒಂದು ತಿಂಗಳಿಗೆ, ವರ್ಷಕ್ಕಿದು ಅಲ್ಲ, ವರ್ಷಕ್ಕೆ 2,000 ರೂಪಾಯಿ ಎದಕ್ಕೆ ಸಾಕಾಕದ? ಈಗ ಏನು ಹಾಕತ್ರಿ ಅದ್ರಾಗ? ಅದನ್ನ ಸ್ವಲ್ಪ ನೋಡ್ರಪ್ಪ ಅಂದ್ರೆ ಹಿರಿಯ ಏಟ್ ಕೊಟ್ಕೊತ ಮುಂದೆ ಆಟ ಕೊಡೋರು ಅಂದ್ರೆ ನೀವು ಕೊಟ್ಟಿದ್ದು ಬೇಡ, ಅನ್ಸುದು ಬೇಡ, ಭಗವಂತ ಕೊಡೋ ಬೇರೆ ಅದ. ಹೌದ್ರಿ. ಮತ್ತೆ ಅಲ್ಲ, ಬೆಳಿಗ್ಗೆ ಸಂಜೆ ತನಕ ಇದು ಮಾಡ್ತೀರಿ, ಇಲ್ಲೆಲ್ಲ ಕೆಲಸ ಮಾಡಿರ್ತೀರಿ, ವರ್ಷಕ್ಕೆ 2,000 ರೂಪಾಯಿ ಏನ್ ಹಾಕದ್ರಿ? ಆಸೆಕಾಗಿ ಬಂದಿಲ್ಲ ನಾನು. ಹೌದು, ಕೊಡ್ತೀನಿ, ದೇವ್ರ ಆಶೀರ್ವಾದ. ಅಷ್ಟೇ ಅಷ್ಟೇ ದೇವ್ರ ಇಚ್ಛೆ ಅಷ್ಟೇ. ಇಲ್ಲ ಚಲೋನ ಆಗ್ಯದಲ್ರಿ, ಎಲ್ಲ ಚಲೋ ಆಗ್ಯದ. ಅದೇ ರೀ, ಹೌದ್ರಿ. ಮಾಡಿರ್ತಾರ. ಆಯ್ತು. ನೀ ಪರ್ಸ್ ತಂದಿರ ನಿಮ್ಮ? ಇಲ್ಲ, ನಾ ಬರ್ತೀನಿ. ನಾ ಏನೂ ತಂದಿಲ್ಲ, ಸುಮ್ಮನೆ ಹಂಗ ಬಂದೆ ನಾನು. ಐತೆ ಇಲ್ಲ, ಮತ್ತೆ ಅವ್ರಿಗೆ ಕೊಡಕ್ಕ ಹೇಳ್ತೀರಾ? ಇಲ್ಲ, ನಾ ಏನೂ ತಂದಿಲ್ರಿ. ಇಲ್ಲ, ಇಷ್ಟು ಇಟ್ಕೋರಿ. ಇಲ್ರಿ, ನಾ ಏನೂ ತಂದಿಲ್ಲ, ಈಗ ಅಷ್ಟು ಇಟ್ಕೋರಿ. ಇಲ್ಲ, ಈ ಸುಮ್ಮನೆ ಹಂಗೆ ನಾವು ಗಿರ್ನಿ ಬಂದಿದ್ವಿ, ಹಿಂಗೆ ಅಡ್ಡಾಡ್ಕೋದ್ ಬರ್ರಿ, ಸುಮ್ಮನೆ ಕುಂದ್ರದತ್ತೆ ಬಂದೆವು. ಅಲ್ಲೇ ನಿಮ್ಮ ಇವ್ರದ್ದು ಸಾಂಬೋಳ ಮನಿ ಅದಲ್ರಿ, ಪೊಲೀಸರು ಮನ್ಯಾಗ ಅದೇವ್ರಿ, ಮ್ಯಾಗ ಬಾಡಿಗೆ ರೀ. ಅದು ಬುಧಾ ಪೊಲೀಸ್ ಮನ್ಯಾಗ್ರಿ. ನಿಮ್ಮವ್ರ ಐಗೋಳ ಮನಿ ಅದಲ್ರಿ, ಸಾಂಬೋಳ ಮನಿ ಅಪೋಸಿಟ್ ರೀ. ದಿನ ಅಲ್ಲಿ ಆಡೋಗ್ತೀನಿ, ದಿನ ಸಂಜೆ ಅಲ್ಲಿ ಆಡೋಗ್ತೀನಿ. ದ್ಯಾವಣ ಪೂಜೆಗೂ ಬರ್ತೀನಿ ನೋಡ್ರಿ. ಆಶೀರ್ವಾದ ಮಾಡ್ರಿ, ಒಳ್ಳೇದಾಗ್ಲಿ ಅಂತ. ನಮ್ದು ಚಾನಲ್ ಚಲೋತ್ನಾಗ ಓಡ್ಲಿ ಅಂತ ಹೇಳಿ ಬರೋಣ್ರಿ. ತಗೊಂಡಿನಿ, ಅವ್ರು ಅವ್ರ ಜೊತೆ ಮಾತಾಡೋದು ತಗೊಂಡಿನಿ. ಹೌದ್ರಿ. ಆಯ್ತು. ರೀ ಆಯ್ತು. ಈ ಮುದ್ದೇಶ್ವರ ಸ್ವಾಮಿ ಏನಿದ್ದಾರೆ ಅವರು ಶಿಷ್ಯರಂತೆ, ಅವರು ಅದ ಹೇಳ್ತಿದ್ರು ನೋಡಿ. ಈ ಥರ ಪ್ರತಿಯೊಂದು ದೇವಸ್ಥಾನಕ್ಕೂ ಪ್ರತಿಯೊಂದು ದೇವ್ರಿಗೂ ಒಂದೊಂದು ಇತಿಹಾಸ ಇರುತ್ತೆ, ಅದನ್ನು ತಿಳ್ಕೊಬೇಕು. ಅಂತ ತಿಳ್ಕೊಳ್ಳೋ ಪ್ರಯತ್ನ ನಾನು ಇವತ್ತು ಮಾಡಿದ್ದೀನಿ. ಖಂಡಿತ ವ್ಲಾಗ್ನ ಫುಲ್ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಎಷ್ಟು ಚೆನ್ನಾಗಿ ಮಾತಾಡಿದ್ರಲ್ವ ಅವರು, ಪೂಜಾರಿಯವರು. ಹೇಳ್ತಾಯಿದ್ರು ತಮ್ಮ ಜೀವನದಲ್ಲಿ ಏನಾಗಿದೆ, ತಮ್ಮ ಮಕ್ಕಳ ಬಗ್ಗೆ ಅದೆಲ್ಲ ಹೇಳ್ತಾಯಿದ್ರು. ಎಷ್ಟು ದೇವರು ನಮಗೆ ಆಶೀರ್ವಾದ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅಂತ ಹೇಳಿ. ಎಷ್ಟೇ ಸಂಬಳ ಕಮ್ಮಿ ಬಂದ್ರೂ ಅದರಲ್ಲಿ ನಾನು ಜೀವನ ಮಾಡ್ಕೊಂಡು ಬಂದೆ, ಇಷ್ಟು ಮಕ್ಕಳನ್ನ ಸಾಕಿದೆ, ಎಲ್ಲ ಮದುವೆ ಮಾಡಿಕೊಟ್ಟಿದ್ದೀನಿ, ಎಲ್ಲರನ್ನೂ ಸೆಟ್ಲ್ ಮಾಡಿದ್ದೀನಿ ಅಂತ ಅವರೆಲ್ಲ ಹೇಳ್ತಾಯಿದ್ರು. ಆಮೇಲೆ ಈ ಬೆಳ್ಳಿಯ ಒಂದು ಮೂರ್ತಿನ ತೋರಿಸಿದ್ರು ನೋಡಿ. ಆ ಬೆಳ್ಳಿಯ ಮೂರ್ತಿಗೂ ಕೂಡ ಅಷ್ಟೇ 2 ಮುಖ ಇರುವಂಥದ್ದು ಮಾಡಿಸಿ ಕೊಟ್ಟಿದ್ದಾರೆ, ಯಾರು ಭಕ್ತಾದಿಗಳು ಅಂತ ಹೇಳ್ತಾಯಿದ್ರು. ಸೊ ಎಷ್ಟು ವಿಚಿತ್ರವಾದ ಒಂದು ಇತಿಹಾಸ ಅಲ್ವಾ? ಹೇಳಿದ್ದು ಕೇಳಿಸ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿನೂ ಕೂಡ ನಾನು ಅವ್ರು ಮಾತಾಡಿದ್ದನ್ನು ಆ್ಯಕ್ಚುಲಿ ರೆಕಾರ್ಡ್ ಮಾಡಿದ್ದೆ, ಬಟ್ ಅದು ನನಗೆ ಗೊತ್ತಾಗದೇ ಏನಾಗಿದೆ, ವಿಡಿಯೋ ಸ್ಲೋ ಮೋಷನ್ ಆಗಿದೆ, ಮತ್ತು ಅವ್ರು ಮಾತಾಡಿರೋ ಆಡಿಯೋ ಸೈಲೆಂಟ್ ಆಗಿಬಿಟ್ಟಿದೆ. ನಾನು ಅದನ್ನು ನೋಡಿಕೊಂಡೇ ಇಲ್ಲ. ಅವರು ಹೇಳೋ ಒಂದು ಇದರಲ್ಲಿ ವಿಷಯ ಏನಿತ್ತು ಅವ್ರಿಗೆ ಕೇಳೋ ಗಮನದಲ್ಲಿ ನಾನು ಅದು ವಿಡಿಯೋ ಕರೆಕ್ಟಾಗಿ ಇದಾಗ್ತಾಯಿದೆಯಾ ಅಂತ ನಾನು ನೋಡಿಕೊಂಡೇ ಇಲ್ಲ. ತುಂಬ ಚೆನ್ನಾಗಿ ಹೇಳ್ತಾಯಿದ್ರು. ಭಕ್ತಾದಿಗಳಂತೆ ಇಬ್ಬರು ಗಂಡ ಹೆಂಡತಿ ಇಬ್ಬರು ಸರ್ಕಾರಿ ಕೆಲಸದಲ್ಲಿದ್ದರಂತೆ. ಅವ್ರಿಗೆ ಎಷ್ಟೋ ವರ್ಷಗಳು ಮಕ್ಕಳೇ ಆಗಿರಲಿಲ್ಲ ಅಂತ ಏನು ಮಾಡಿದರು, ಈ ಮುದ್ದೇಶ್ವರ ಸ್ವಾಮಿಗಳಿಗೆ ಹರಕೆಯನ್ನು ಕಟ್ಕೊಂಡ್ರು. ಸೊ ಅದನ್ನು ಹರಕೆ ಕಟ್ಕೊಂಡ್ಮೇಲೆ
ಎಷ್ಟೋ ವರ್ಷ ಈ ದೇವರಿಗೆ ನಡ್ಕೊಂಡ್ರಂತೆ. ನಡ್ಕೊಂಡಾದಮೇಲೆ ಎಷ್ಟೋ ವರ್ಷಗಳಾದಮೇಲೆ ಅವ್ರಿಗೆ ಮುದ್ದಾದ ಒಳ್ಳೆ 2-3 ಜನ ಮಕ್ಕಳಿದ್ದಾರೆ ಅವ್ರಿಗೆ ಅಂತ ಇವಾಗ ಹೇಳ್ತಾಯಿದ್ರು. ಅವರು ಹರಕೆಯನ್ನು ತೀರಿಸಿರುವಂಥದ್ದು ಏನು ಅಂದರೆ ಇದೆ ಬೆಳ್ಳಿಯ ಮುಖ. 2 ಕಡೆಗೂ ಈ ದೇವರಿಗೆ 2 ಕಡೆಗೂ ಮುಖ ಅಲ್ವಾ, ಅದನ್ನು ಅವರು ಬೆಳ್ಳಿ ಇದರಲ್ಲಿ ಮಾಡಿಸಿ ದೇವಸ್ಥಾನಕ್ಕೆ ಕೊಟ್ಟಿರುವಂಥದ್ದು. ಅಷ್ಟು ಪವಾಡ ಪುರುಷರಿದ್ದಾರೆ ಮುದ್ದೇಶ್ವರ ಸ್ವಾಮಿಯವರು. ನಂಬಿಕೆ ಇಟ್ಟು ನಾವು ಪೂಜೆ ಮಾಡಿದರೆ ಖಂಡಿತ ನಾವು ಅಂದ್ಕೊಂಡ್ರೆ ಕೆಲಸ ಆಗುತ್ತೆ ಅಂತ ಪೂಜಾರಿ ತಾತ ಅವರು ಹೇಳ್ತಾಯಿದ್ರು. ಎಷ್ಟು ನಿಜವಾಗ್ಲೂ ಖುಷಿ ಆಯಿತು ನನಗೆ. ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ನಾವು ನಂಬಿಕೆ ಇಟ್ಟರೆ ಖಂಡಿತವಾಗಲೂ ಕೆಲಸ ನಮಗೆ ಆಗೇ ಆಗುತ್ತೆ. ನಂಬಿಕೆ ಇಲ್ಲ ಅಂದರೆ ಯಾವ ಕೆಲಸನೂ ಆಗೋದಿಲ್ಲ. ಸೊ ನಂಬಿಕೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಮನುಷ್ಯನಿಗೆ. ನಂಬಿಕೆ ಇಟ್ಟರೆ ಖಂಡಿತ ನಮ್ಮ ಕೆಲಸಗಳು ಆಗೇ ಆಗುತ್ತೆ. ಸೊ ನಂಬಿಕೆ ಇಟ್ಟು ಅವರು ದೇವರನ್ನು ನಂಬಿ ದೇವ್ರ ಮೇಲೆ ಭಾರ ಹಾಕಿ ಅವರು ಈ ಮುದ್ದೇಶ್ವರ ಸ್ವಾಮಿಗೆ ನಡ್ಕೊಂಡಿದ್ದಕ್ಕೆ ಅವರಿಗೆ ಮಕ್ಕಳಾಗಿದ್ದು ಅಂತ ಹೇಳಿದ್ದು. ಅದಾದಮೇಲೆ ಹರಕೆ ತೀರ್ಸೋಕ್ಕೆ ಅವರು ಈ ಬೆಳ್ಳಿಯ ಮುಖವಾಡನ್ನು ಮಾಡಿಸಿಕೊಟ್ಟಿದ್ದಾರೆ, ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಅಂತ ಈ ತಾತ ಹೇಳ್ತಾಯಿದ್ರು. ನಿಜವಾಗ್ಲೂ ತಾತ ಹೇಳಿದ್ದು ಅದೊಂದು ಹಿಸ್ಟ್ರಿ ಆಗಲಿ ಪವಾಡ ಆಗಲಿ ಕೇಳಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆಮೇಲೆ ಎಷ್ಟು ಇದಲ್ವಾ, ಎಷ್ಟು ಒಂಥರ ವಿಚಿತ್ರ ಅನಿಸಿದ್ರು ಇರುತ್ತೆ ಅಲ್ವಾ ಆ ಥರ ವಿಷಯ ಅಂತ ನನಗೂ ಚೆನ್ನಾಗಿ ಅನ್ನಿಸ್ತು ತುಂಬಾ. ನೋಡಿಕೊಂಡು ನನಗೆ ಇದೆಲ್ಲ ಗೊತ್ತಿರಲಿಲ್ಲ. ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ಇವ್ರಿಗೆ ಹೇಳ್ತಾರೆ ಈ ಥರ ಇರುತ್ತೆ ಅಂತ ನನಗೆ ಏನು ಅಂದ್ಕೊಂಡು ಬರಲಿಲ್ಲ. ನಾನು ಸುಮ್ಮನೆ ಒಂದು ವಾಕ್ ಥರ ಹೋಗೋಣ ಅಂತ ನಾನು ಅಮ್ಮ ಜೊತೆ ಬಂದಿದ್ದು. ಬಟ್ ಬಂದಾಗೆಲ್ಲ ನೋಡಿ ಯಾವಾಗ ಏನಾಗುತ್ತೆ ಹೇಗೆ ಯಾವ ಕ್ಷಣ ನಮಗೇನೂ ಗೊತ್ತಿರಲ್ಲ. ಪ್ರತಿಯೊಂದು ಕ್ಷಣ ನಾವು ಜೀವಿಸ್ಬೇಕು, ಅದನ್ನು ಅನುಭವಿಸ್ಬೇಕು ಅಷ್ಟೇ. ಸೊ ಖುಷಿ ಆಯಿತು ನನಗೆ ಇವರು ಆಡೋ ಮಾತುಗಳನ್ನೆಲ್ಲ ಕೇಳಿ. ಮತ್ತು ದೇವಸ್ಥಾನಕ್ಕೆ ನಾನು ಭೇಟಿ ಕೊಟ್ಟಿದ್ದು ನನಗೆ ತುಂಬ ಖುಷಿಯಾಯಿತು. ತುಂಬ ಸಾರಿ ಹೋಗಿದ್ದೀನಿ, ನಾನು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರಲೇ ಇಲ್ಲ. ಪ್ರತಿದಿನಾನು ಏನಾದ್ರು ಒಂದು ಪೂಜೆ ಪುನಸ್ಕಾರ ಪ್ರವಚನ ಹಾಡು ಪುರಾಣ ಏನಾದ್ರು ಒಂದು ಇದ್ದೇ ಇರುತ್ತೆ ಇಲ್ಲಿ. ಅದೊಂದು ತುಂಬ ಖುಷಿಯಾಗುತ್ತೆ. ಬೆಳಗ್ಗೆ 4 ಗಂಟೆಯಿಂದನೇ ಶುರು ಆಗಿಬಿಡುತ್ತೆ ಇಲ್ಲಿ ಹಾಡುಗಳು. ದೇವರ ಹಾಡುಗಳನ್ನು ಹಾಕಿಬಿಡ್ತಾರೆ, ಮುದ್ದೇಶ್ವರ ಸ್ವಾಮಿಯ ಪವಾಡದ ಒಂದು ಹಾಡುಗಳನ್ನು ಹಾಕಿಬಿಡ್ತಾರೆ ಮೈಕಲ್ಲಿ. ಒಂಥರ ಆ ಸಾಂಗ್ಗಳೇ ನಮ್ಮನ್ನು ಅಲ್ಲಿ ಊರಲ್ಲಿರೋ ಜನನ ಎಬ್ಸುತ್ತೆ ಅನಿಸುತ್ತೆ. ಅದು ಹೋದ್ರೇ ಆ ಸಾಂಗ್ಗಳು 4 ಗಂಟೆಗೆಲ್ಲ ನಮಗೆ ಕೇಳಿಸೋದು. ತುಂಬ ಖುಷಿಯಾಯಿತು ಎಲ್ಲನೂ ಕೇಳಿ. ಅದರಲ್ಲಿ ಇವರು ಒಬ್ಬರು ಬಂದರು, ಇವರು ಹೇಳ್ತಾಯಿದ್ರು ಈ ಥರ ನಾವು ತುಂಬ ನಡ್ಕೊಳ್ತೀವಿ ದೇವರಿಗೆ ಅಂತ ಹೇಳಿಬಿಟ್ಟು. ತುಂಬ ಖುಷಿಯಾದ ವಿಚಾರ ಇವತ್ತು ನನಗೆ ಅನುಭವಕ್ಕೆ ಬಂದಿದ್ದು. ಇದು ನೋಡಿ, ಆ ಕಡೆ ಓಪನ್ ಆಗಿತ್ತಲ್ಲ, ಇದು ಈ ಕಡೆ ಸೈಡು, ಈ ಕಡೆ ಕ್ಲೋಸ್ ಮಾಡಿದ್ದಾರೆ. ವರ್ಷದಲ್ಲಿ 2 ದಿನ ಮಾತ್ರ ಇದನ್ನು ಓಪನ್ ಮಾಡೋದಂತ. ದೇವ್ರಿಗೆ 2 ಮುಖ ಇರೋದು, ವರ್ಷದಲ್ಲಿ 2 ದಿನ ಮಾತ್ರ ಇದನ್ನು ಓಪನ್ ಮಾಡೋದು. ಹಾಂ ಅಂದರೆ ಇದರಲ್ಲಿ 2 ಊರು ಸೇರ್ಕೊಂಡಿದ್ದಾವೆ. ಹಾಂ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂಯೇಷನ್ ವ್ಲಾಗ್ ನಾಳೆ ಬರುತ್ತೆ. ಥ್ಯಾಂಕ್ ಯು.